ಸ್ನೇಹಿತರೆ, ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು. ಕರ್ನಾಟಕ ಭವನದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ನಿಮ್ಮೆಲ್ಲರೂ ಕೂಡ ಒಂದು ಹೊಸ ದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಮಾಧ್ಯಮ ಗೋಷ್ಠಿ ಯಾವಾಗಲೂ ಕೂಡ ಎಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡಲಿಕ್ಕೆ ಒಂದು ಕೊಠಡಿಯ ಉದ್ಘಾಟನೆಯನ್ನು ನನ್ನ ಕೈಯಲ್ಲಿ ಮಾಡಿಸಿದ್ದೀವಿ. ಸೊ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು. ನಂಬರ್ 1. ಮೊದಲನೇದು, ನಾವೆಲ್ಲ ಇದು ಕಾವೇರಿ ಅಂತ ಕರೀತಾ ಇದ್ವಿ, ಅಂದ್ರೆ ಜಲ. ಈ ದೇಶಕ್ಕೆ ನಮ್ಮ ಗಂಗೆ ಬಹಳ ಪವಿತ್ರವಾದ್ದು. ಗಂಗೆ ಇಲ್ಲದೆ ನಾವ್ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಣ್ಣ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ ಗಂಗೆಗೆ. ಸೊ ಅದರ ಜವಾಬ್ದಾರಿ ಇವತ್ತು ನಮ್ಮ ಸರ್ಕಾರ ನನಗೆ ವಹಿಸಿದೆ. ನಿನ್ನೆ ನಾನು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಯಚಂದ್ರ ಅವರು ಸ್ಪೆಷಲ್ ರೆಪ್ರೆಸೆಂಟೇಟಿವ್, ನಾವು ಕೇಂದ್ರದ ಸಚಿವರನ್ನ ಭೇಟಿ ಮಾಡಿದ್ದೆವು. ಪಾಟೀಲ್ ಅವ್ರನ್ನ ಭೇಟಿ ಮಾಡಿದ್ದು. ಅವ್ರ ಜೊತೆಯಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳಂತ ಸೋಮಣ್ಣವರು ಕೂಡ ಭಾಗವಹಿಸಿದ್ರು. ವಿಶೇಷವಾಗಿ ನಾವು ಕರ್ನಾಟಕದ ಏನು ನಮ್ಮ ಆಲ್ಮಟ್ಟಿ ಜಲಾಶಯ ಯೋಜನೆ ಇದೆ, ಅದನ್ನ ಆರ್ಡರ್ನ ಏನು ಪೆಂಡಿಂಗ್ ಇದೆ, ಗೆಜೆಟ್ ಆರ್ಡರ್ ನೋಟಿಫಿಕೇಶನ್ ಆಗಬೇಕು, ಆ ವಿಚಾರದ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ದೇವೆ. ಅವರು ಎಲ್ಲ ರಾಜ್ಯಗಳನ್ನ ಕರೆಸಿ ಒಂದು ಮುಕ್ತ, ಯಾಕೆಂದ್ರೆ ಈಗಾಗಲೇ ತಮಿಳುನಾಡು, ಇದು ಆಂಧ್ರ, ತೆಲಂಗಾಣ ಎರಡು ಕೂಡ ಈಗಾಗಲೇ ಡಿವಿಷನ್ ಆಗಿ ಅವ್ರದ್ದು ತೀರ್ಮಾನ ಆಗಿದೆ. ಸೊ ನಮಗೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಅದಕ್ಕೆ ಯಾರು ಕೃಷ್ಣಾ ವಾಟರ್ಗೆ ಸಂಬಂಧ ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿ, ಇನ್ನೊಂದು 15-20 ದಿನದಲ್ಲೇ ಮಾಡ್ತೀವಿ ಅಂತೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ ಮಾಡಿದ್ಮೇಲೆ ಅವರು, ಯಾಕೆಂದ್ರೆ ಇದು ಯಾರಿಗೆ ಎಷ್ಟೆಷ್ಟು ನೀರು, ಏನು ಹೈಟು ಆಗಿರಬೇಕು ಅನ್ನೋದು ತೀರ್ಮಾನ ಆಗೋಗಿದೆ. ನಾವು ಕೂಡ ಈಗಾಗಲೇ 524 ಅಡಿವರೆಗೂ ಕೂಡ ಅಕ್ವಿಷನ್ ಮಾಡಲಿಕ್ಕೆ ನಾವೀಗಾಗಲೇ ಸಿದ್ಧತೆ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಸೊ ಕಾಸ್ಟ್ ಆಫ್ ಡ್ಯಾಮ್ ಅಕ್ವಿಷನ್ಸ್ ಬೇರೆ ವರ್ಕ್ಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ಎಕ್ಸ್ಕಲೇಷನ್ಸ್ ಎಲ್ಲ ಆದಷ್ಟು ಜಲ್ದಿ ಅದನ್ನ ಮುಗಿಸ್ಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಬದ್ಧತೆ ಇದೆ. ಆ ವಿಚಾರದಲ್ಲೂ ಕೂಡ ಅವ್ರು ನಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕೇಳಿದ್ದೇವೆ. ಫಸ್ಟ್ ನೀವು ಅವಾರ್ಡ್ನ ಮಾಡಿ ನೋಟಿಫಿಕೇಶನ್ ಮಾಡಿ ಅಂತ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಎರಡನೇ ಸಂಬಂಧಪಟ್ಟಂತೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಲ್ಲೂ ಕೂಡ ನೀವೇನು ಮಾತು ಕೊಟ್ಟಿದ್ರೆ ಆ ಮಾತು ಪ್ರಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಯೂಸೇಜ್ ಬಗ್ಗೆ ಅವ್ರಿಗೂ ಕೂಡ ಕೆಲವೆಲ್ಲ ಇನ್ಫಾರ್ಮೇಶನ್ ಎಲ್ಲ ಹೋಗಿದೆ. ಇನ್ನೇನು ಬೇಕು ನಾವು ಸಹಕಾರ ಕೊಡ್ತೀವಿ ಅಂತ ತಿಳಿಸಿದ್ದೇವೆ. ಕ್ಯಾಬಿನೆಟ್ ವರ್ಗೂ ನಾವು ತೆಗೆದುಕೊಂಡು ಹೋಗಿದ್ದೇವೆ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಬಹುಶಃ ಆ ಏರಿಯಾ ಸಂಸತ್ ಸದಸ್ಯಗಳಿಗೆಲ್ಲ ನಾವು ಒತ್ತಾಯನ ಕೂಡ ನಾವು ತಂದಿದ್ದೇವೆ, ಇನ್ನ ಮಾಡ್ತೇವೆ. ಅದು ಕೂಡ ನಾವು ಆದಷ್ಟು ಜಲ್ದಿ ಅದಕ್ಕೊಂದು ಪರಿಹಾರವನ್ನು ಒದಗಿಸ್ಕೊಡ್ತೇವೆ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದೇವೆ. ಮೂರನೇ ವಿಚಾರ ನಮ್ಮ ಮೇಕೆದಾಟು ವಿಚಾರ. ಮೇಕೆದಾಟು ವಿಚಾರದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅವರು ಒಂದು ನೆಕ್ಸ್ಟ್ 15 ದಿನದಲ್ಲೇ ಹಿಯರಿಂಗ್ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿಲ್ಲ. ಸೊ ಅದ್ರ ಗಮನಕ್ಕೂ ಕೊಡ್ತಾ ಇದ್ರು. ಅವರು ರಾಜಕೀಯವಾಗಿ ಅವ್ರು ತಮಿಳುನಾಡು ನಮಗೆ ಸಹಕಾರ ಕೊಡುವುದಿಲ್ಲ ಅನ್ನೋದು ಕೂಡ ಅರಿವಿದೆ. ಆದರೆ ಕೆಳಗಡೆ ಅವರು ಕೂಡ ಅನೇಕ ಡ್ಯಾಮ್ಗಳನ್ನ, ಸಣ್ಣ ಸಣ್ಣ ಡ್ಯಾಮ್ಗಳನ್ನ ಕಟ್ಟಲಿಕ್ಕೆ ಅವರು ಕೂಡ ಹೊರಟಿದ್ದಾರೆ. ನಾವು ಅವ್ರಿಗೇನು ತೊಂದರೆ ಕೊಡಕ್ಕೆ ಹೋಗ್ತಾ ಇಲ್ಲ. ಇದು ನಮ್ಮ ಹದ್ಬಸ್ನಲ್ಲಿ ನಾವು ಈ ಡ್ಯಾಮ್ ಅನ್ನು ಕಟ್ಟಿ ಅವ್ರಿಗೆ ಅನುಕೂಲ ಆಗುವಂಥದ್ದು. ಆ ವಿಚಾರ ಕೂಡ ನಾವು ಪ್ರಸ್ತಾವನೆ ಮಾಡಿದ್ದೇವೆ. ಬಟ್ ಅವರು ಬರುವುದಿಲ್ಲ. ಬಟ್ ವಾಸ್ತವಾಂಶ ಏನಿದೆ ನೀವು ತಿಳಿಸಬೇಕು ಅಂತೇಳಿ ಅವ್ರಿಗೂ ಕೂಡ ನಾವು ಮನವಿಯನ್ನು ನಾವು ಮಾಡಿದ್ದೇವೆ. ಅದರ ಬಗ್ಗೆ ಕೂಡ ಒಂದು ಇಂಟರ್ನಲ್ ಡಿಸ್ಕಷನ್ ಮಾಡಿ ನಿಮ್ಗೆ ನಾವು ತಿಳಿಸ್ತೇವೆ ಅನ್ನೋದು ಕೂಡ ಅವರು ತಿಳಿಸಿದ್ದಾರೆ. ಇದಲ್ಲದೆ ಕಳಸಾ ವೈಲ್ಡ್ ಲೈಫ್ ಕ್ಲಿಯರೆನ್ಸು ಯಾಕೆ ಆಗಿಲ್ಲ ಅದರ ಬಗ್ಗೆ ಕೂಡ ಈಗಾಗಲೇ ನಾವು ಪ್ರಸ್ತಾವನೆ ಮಾಡಿದೆ. ಯಾಕೆಂದ್ರೆ ನಾವು ಕೆಲಸನ ಈಗಾಗಲೇ ಟೆಂಡರ್ ಕೂಡ ಕರೆದು ಬಿಟ್ಟಿದ್ವಿ ನಾವು. ಸೊ ನಾನು ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದ್ದೆ, ಆ ಸಂಬಂಧಪಟ್ಟಂತ ಫಾರೆಸ್ಟ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿದೆ. ಅದು
ಇನ್ನು ಪರ್ಮಿಷನ್ ಸಿಕ್ಕಿಲ್ಲ. ಇದಲ್ಲದೆ ನಮ್ಮ ಏನು ಒಂದು ಎತ್ತಿನೊಳೆ ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟನ್ನು ನೀವು ಒಂದಷ್ಟು ಫಂಡ್ಸ್ ಕುಡಿಯೋ ನೀರು ವಿಚಾರ ಅಂತೇಳಿ ನೀವು ಕೊಡಿಸ್ಬೇಕು ಅಂತೇಳಿ ನಾವು ಅದಕ್ಕೊಂದು ಫಂಡ್ಸ್ ಕೂಡ ಕೇಳಿದ್ದೇವೆ. ಆಮೇಲೆ ಫಾರೆಸ್ಟ್ ಕೆಲವು ಪ್ರಾಬ್ಲಮ್ಸ್ ಇತ್ತು, ತುಮಕೂರು ಬರೋವರೆಗೂ ಕೂಡ ಜಮೀನನ್ನು ಆಲ್ಟರ್ನೇಟ್ ಜಮೀನನ್ನು ನಾವು ಈಗಾಗಲೇ ಅವರಿಗೆ ಒದಗಿಸ್ಕೊಟ್ಟಿದ್ದೇವೆ. ಆ ವಿಚಾರ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ. ಅದನ್ನು ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀವಿ, ನಾನು DPR ಕಂಪ್ಲೀಟ್ ನಾನು ನೋಡ್ತೀನಿ ಅಂತೇಳಿ ಅದಕ್ಕೆ ಕೂಡ ಒಂದು ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ. ಸೊ ಈಗ ಇನ್ನು ಮುಖ್ಯವಾಗಿ ಇನ್ನು ಬೇರೆ ಜಲಶಕ್ತಿ ಸಂಬಂಧಪಟ್ಟಂತೆ ಈ ಕಾವೇರಿ ಗೋದಾವರಿ ಲಿಂಕ್ ಪ್ರಾಜೆಕ್ಟು ಅದ್ರ ಬಗ್ಗೆ ಕೂಡ ಇಂಟರ್ ಲಿಂಕಿಂಗ್ಗೆ ನಮ್ಮ ತೆಲಂಗಾಣಗೆ ಏನು ಅನುಕೂಲ ಆಗ್ತದೆ, ಆಂಧ್ರಗೆ ಏನು ಅನುಕೂಲ ಆಗ್ತದೆ, ಕರ್ನಾಟಕ ಅದ್ರ ಬಗ್ಗೆ ಕೂಡ ಹಿಂದೆ ನಾವು ರಾಜಸ್ಥಾನದಲ್ಲಿ ಆ ವಿಚಾರ ಎಲ್ಲ ನಾವು ಮಾತಾಡಿದ್ದು. ಅದು ಕೂಡ ನಮಗೆ ಪಾಸಿಟಿವ್, ನಾವು ಏನೇನು ಪ್ರಸ್ತಾವನೆನ ಮುಖ್ಯಮಂತ್ರಿ ನಾವು ಕೊಟ್ಟಿದ್ದೇವೆ, ಅವರು ಪಾಸಿಟಿವ್ ಆಗಿ ನಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನೇನು ವಿಚಾರ ಪ್ರಸ್ತಾವನೆ ಮಾಡಿದ್ವಿ ಅದನ್ನೆಲ್ಲ ನಿಮಗೆ ಕಾಪಿ ಕೂಡ ನಾನು ಕೊಡ್ತೇನೆ. ಇದು ಬಹಳ ಪ್ರಮುಖವಾದ ವಿಚಾರ. ನಮ್ಮ ಭೇಟಿ ಬಹಳ ಫಲದಾಯಕವಾಗಿದೆ ಅನ್ನೋದು ನಮಗೆ ಬಹಳ ಸಂತೋಷ ಆಗ್ತದೆ. ಆಮೇಲೆ ಈ ಮಧ್ಯದಲ್ಲಿ ಬರಗಾಲಕ್ಕೆ ನಮ್ಮ ಮಂತ್ರಿಗಳು, ಯಾದಗಿರಿ ಮಂತ್ರಿ, ಅಲ್ಲಿ ಶಾಸಕರು ಗೋಪಾಲಕೃಷ್ಣ ನಾಯ್ಕು ಅವರೆಲ್ಲ ಬಹಳ ಒತ್ತಾಯ ಮಾಡ್ತಾ ಇದ್ರು, ಯಾದಗಿರಿ ಎಲ್ಲ. ಈ ಮಧ್ಯದಲ್ಲಿ ಯಾರೋ ಕೋರ್ಟ್ಗೆ ಹೋಗ್ಬಿಟ್ಟು 0.8 TMC ಬೇಕು ಅಂತೇಳಿ ಒಂದು ಕೋರ್ಟ್ ಅವ್ರು ಅದನ್ನ ಕೊಡಕ್ಕಾಗಲ್ಲ, ಅದಕ್ಕೆ ನಾವು ಅಪೀಲ್ ಹೋಗಿದ್ದೋ. ನಾವೇ ಇಂಟರ್ನಲ್ ಪರಿಸ್ಥಿತಿ ಸ್ಟೇ ಇವತ್ತು ವೆಕೇಟ್ ಮಾಡಿದೆ. ಅದೇ ಡಬಲ್ ಬೆಂಚ್ ಸ್ಟೇ ಕೊಟ್ಟಿದ್ದಾರೆ, ಅದನ್ನೇ ನಿನ್ನೆ ಸಿಂಗಲ್ ಬೆಂಚ್ ಮಾಡಿದ್ದು, ಅದಕ್ಕೆ ಡಬಲ್ ಬೆಂಚ್. ಯಾಕೆಂದ್ರೆ ನಾವು ಪರಿಸ್ಥಿತಿ ನೋಡೋರು ನಾವು, ಯಾಕೆಂದ್ರೆ ನೀರನ್ನ ಸುಮ್ಮನೆ ಏಕಾಏಕಿ ಬಿಡಕ್ಕಾಗಲ್ಲ. ಸೊ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ನಾವು ಒಂದಷ್ಟು ನೀರು ಬಿಡಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ಟೆಕ್ನಿಕಲ್ ಆಗಿ ನಾವು ರಿಪೋರ್ಟ್ ತರಿಸ್ಕೊಳ್ತಾ ಇದೆ. ಈ ಮಧ್ಯದಲ್ಲಿ ಅಲ್ಲಿಗೆ ನೀರು ಹೋಗ್ಬೇಕಾದ್ರೆ ನಾವೆಲ್ಲ ಪವರ್ನ ಆನ್ ದಿ ವೇ ಫುಲ್ಲು ಎಲ್ಲ ಮೋಟರ್ಲೆಲ್ಲ ಸಕ್ ಮಾಡಿಬಿಡ್ತಾರೆ, ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ನೀರು ಕುಡಿಯೋ ನೀರಿಗೆ ರೈತರಿಗೆ ಬಿಡ್ತೀವಿ. ಅವತ್ತು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಬೇಕು. ಈಗ ದಾರಿಲೇ ಕಂಪ್ಲೀಟ್ ಎಲ್ಲ ಮೋಟರ್ ಹಾಕೊಂಡು ಕೂತಿದ್ದಾರೆ. ಅದನ್ನ ಪ್ರಾಪರ್ ಪ್ರಿಪರೇಷನ್ ಮಾಡ್ಕೋಬೇಕು. ನಾವು ಪ್ರಿಪರೇಷನ್ ಮಾಡಿ ಆ ಪವರ್ನೆಲ್ಲ ಆ ಕಡೆ ಈ ಕಡೆ ಎಲ್ಲ ನಿಲ್ಲಿಸಿ ಡೇ ಟೈಮಲ್ಲಿ ನೈಟ್ ಟೈಮಲ್ಲಿ ಹೆಂಗ್ ರಕ್ಷಣೆ ಮಾಡಬೇಕು ಮಾಡಿ ಆ ನೀರು ತರಬೇಕು. ಇದು ಬಿಟ್ಬಿಟ್ಟು ಅಲ್ಲಿ ನೀರು ಹೋಗ್ಲಿಲ್ಲ ಅಂತಂದ್ರೆ ತಿರ್ಗಾ ಕೇಳ್ತಾರೆ. ನಮ್ಗೆ ಈ ವರ್ಷ ನಾವು ಪ್ರಯಾರಿಟಿ ಅವೆಲ್ಲ ಎಕ್ಸೆಸ್ ಹಾಕೊಂಡಿದ್ದಾರೆ, ರಾಯಚೂರು ಇರ್ಬೋದು, ಬೇರೆ ಇದೆ. ಫಸ್ಟ್ ನಮಗೆ ಕುಡಿಯೋ ನೀರು ಡ್ರಿಂಕಿಂಗ್ ಪ್ರಯಾರಿಟಿ, ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನವನ್ನು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.